ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ನಿನ್ನಿನ ದಿವಸ ನಾವು ಎಲ್ಲಿ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 420ನೇ ಅಂಕದಲ್ಲಿ ಈಗ ಪ್ರಮಾಣವನ್ನು ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅರ್ಧಶಂಕರ ಚಂದ ಓಂ ಯಹ ಅಕ್ಷರವು ಬ್ರಹ್ಮವೇ ಯೋ ಕಹತ ವೇದ अभेद पुनि बानी में पद अर्थ भायर देखयुत यह भेद. ಈ 30ನೇ ದೋಹದ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಓಂ ಎಂಬ ಅಕ್ಷರವು ಬ್ರಹ್ಮವೇ ಇರುತ್ತದೆ. ಓಂ ಏನ್ ಅಕ್ಷರದ ಅದು ಏನದಪ್ಪ ಅಂದ್ರೆ ಬ್ರಹ್ಮವೇ ಇರುತ್ತದೆ ಎಂದು ಈ ಪ್ರಕಾರವಾಗಿ ಯಾವುದಪ್ಪ ಮಾಂಡುಕ್ಯ ಮೊದಲಾದ ಉಪನಿಷತ್ತುಗಳು ಹೇಳುತ್ತವೆ. ಆದರೂ ಕೂಡ ಓಂ ಎಂಬ ಶಬ್ದವು ವಾಣಿಯಲ್ಲಿ ಇರುತ್ತದೆ. ಆ ಓಂ ಎಂಬ ಶಬ್ದ ಎಲ್ಲದಪ್ಪ ಅಂದ್ರೆ ವಾಣಿಯಲ್ಲದ, ಹಾಗೂ ಅರ್ಥವು ಹೊರಗೆ ಇರುತ್ತದೆ. ಈ ಪ್ರಕಾರವಾದ ಭೇದವು ಕಂಡು ಬರುತ್ತದೆ. ಓಂ ಎಂಬ ಅಕ್ಷರ ಎಲ್ಲದಪ್ಪ ಅಂದ್ರೆ ವಾಣಿಯಲ್ಲದ, ಬ್ರಹ್ಮವು ಹೊರಗದ, ಹಿಂಗ ಭೇದ ಕಂಡು ಬರ್ತದ. ಅದಕ್ಕೆ ಟೀಕಾ ಹೇಳ್ತಾರೆ ನೋಡ್ರಿ, ಏನಂತಾರ, ಮಾಂಡುಕ್ಯ ಮೊದಲಾದ ಉಪನಿಷತ್ತಿನ ವಾಕ್ಯಗಳಲ್ಲಿ ಓಂ ಎಂಬ ಅಕ್ಷರವು ಬ್ರಹ್ಮವಿರುತ್ತದೆ ಎಂದು ಹೇಳಲ್ಪಟ್ಟಿರುತ್ತದೆ. ಅಲ್ಲಿ ವ್ಯಾಕರಣದ ರೀತಿಯಂತೆ ಸರ್ವವನ್ನು ಪ್ರಕಾಶ ರೂಪದಿಂದ ರಕ್ಷಣೆ ಮಾಡುವುದೇ ಓಂಕಾರ. ಓಂಕಾರ ರೂಪ ಆ ಅಕ್ಷರಕ್ಕೆ ಅರ್ಥವಾಗಿರುತ್ತದೆ. ಈ ರೀತಿ ಬ್ರಹ್ಮ ವಿರುತ್ತದೆ. ಆದ್ದರಿಂದ ಓಂ ಅಕ್ಷರವು ಬ್ರಹ್ಮದ ವಾಚಕವಾಗಿರುತ್ತದೆ. ಏನಂತಾರ್ರಿ? ಓಂ ಅಕ್ಷರವು ಬ್ರಹ್ಮದ ವಾಚಕವಾಗಿರುತ್ತದೆ, ಹಾಗೂ ಬ್ರಹ್ಮವು ವಾಚ್ಯವಿರುತ್ತದೆ. ಒಂದೇ ಕಡೆ ಒಂದು ವೇಳೆ ವಾಚ್ಯಕ್ಕೂ ವಾಚಕಕ್ಕೂ ಪರಸ್ಪರರಲ್ಲೇ ಅತ್ಯಂತ ಭೇದವಿದ್ದಿದ್ದರೆ, ಏನಂತಾರಿ, ಒಂದು ವೇಳೆ ವಾಚಕಕ್ಕೂ ಪರಸ್ಪರರಲ್ಲಿ ಅತ್ಯಂತ ಭೇದವಿದ್ದಿದ್ದರೆ ವಾಚಕವಾದ ಓಂ ಅಕ್ಷರಕ್ಕೂ ಹಾಗೂ ವಾಚ್ಯವಾದ ಬ್ರಹ್ಮಕ್ಕೂ ಮಾಂಡುಕ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಅಭೇದವನ್ನು ಹೇಳುತ್ತಿರಲಿಲ್ಲ. ಭೇದಿತ್ತಂದ್ರ ಉಪನಿಷತ್ತುಗಳು ಅಭೇದ ಹೇಳ್ತಿತ್ತಿಲ್ಲ. ಏನಂತಾರ ನೋಡ್ರಿ, ಓಂ ಅಕ್ಷರಕ್ಕೂ ಹಾಗೂ ವಾಚ್ಯವಾದ ಬ್ರಹ್ಮಕ್ಕೂ ಯಾವ ಮಾಂಡುಕ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಅಭೇದವನ್ನು ಹೇಳುತ್ತಿರಲಿಲ್ಲ. ಅದು ಭೇದ ಇತ್ತಂದ್ರೆ ಹೇಳ್ತಿತ್ತಲ್ಲವು. ಆದರೆ ಏನ್ರಿ, ಓಂ ಅಕ್ಷರವು ಬ್ರಹ್ಮವಿರುತ್ತದೆ ಎಂದು ಈ ರೀತಿಯಾಗಿ ಅಭೇದವನ್ನು ಹೇಳಿರುತ್ತದೆ. ಆದ್ದರಿಂದ ವಾಚ್ಯವಾಚಕ ಅಭೇದದಲ್ಲಿ ವೇದ ವಚನಗಳ ಪ್ರಮಾಣವಿರುತ್ತದೆ. ವಾಚಕಗಳಲ್ಲಿ ಏನದಪ್ಪ ಅಂತ ಕೇಳಿದ್ರೆ ವೇದ ವಚನಗಳು ಪ್ರಮಾಣದ. ಇನ್ನ ಎರಡನೇದ್ದು, ಸರ್ವಲೋಕದವರ ಅನುಭವದಿಂದ ವಿಚಾರಿಸಿದರೆ, ಇನ್ನು ಲೋಕ ಅನುಭವ ಹೆಂಗದಪ್ಪ ಅಂತ ಕೇಳಿದ್ರೆ ವಾಚ್ಯವಾಚಕದ ಭೇದವು ಸಿದ್ಧವಾಗುತ್ತದೆ. ಲೋಕಾನುಭವ ಹೆಂಗದ, ವಾಚ್ಯನೇ ಬೇರೆ ವಾಚಕವೇ ಬೇರೆ, ಹಿಂಗ ಭೇದವು ಸಿದ್ಧವಾಗ್ತದೆ. ಯಾಕಂದರೆ ಅಗ್ನಿ ಮೊದಲಾದ ಪದಗಳು ವಾಣಿಯಲ್ಲಿ ಇರುತ್ತವೆ. ಅಗ್ನಿ ಅಂತ ಪದ ಏನದಲ್ಲಿ ವಾಣಿಯಲ್ಲಿದ, ಆದರೆ ಅವುಗಳ ಅರ್ಥವಾದ ಬೆಂಕಿ ಮೊದಲಾದವುಗಳು ವಾಣಿಯಿಂದ ಹೊರಗೆ ಇರುವ ಒಲೆ ಮೊದಲಾದವುಗಳಲ್ಲಿ ಇರುತ್ತವೆ. ಬೆಂಕಿಯನ್ನು ವಾಣಿಯಲ್ಲದ, ಅದು ಆ ಬಾಯಿಯೊಳಗದ, ವಾಣಿಯೊಳಗದ ಅಕ್ಷರ.
ಆದ್ರೆ ಅರ್ಥ ಬೆಂಕಿ ಎಲ್ಲದಪ್ಪ ಅಂತ ಕೇಳಿದ್ರೆ ಒಲೆ ಮೊದಲಾದವುಗಳಲ್ಲಿ ಇರುತ್ತವೆ. ಅದರಂತೆ ಓಂ ಅಕ್ಷರ ರೂಪ ಪದವು ವಾಣಿಯಲ್ಲಿ ಇರುತ್ತದೆ. ಓಂ ಅಕ್ಷರ ಪದ ಎಲ್ಲದಪ್ಪ ಅಂದ್ರೆ ಅದು ವಾಣಿಯಲ್ಲದ. ಆದರೆ ಅದರ ಅರ್ಥರೂಪವಾದ ಬ್ರಹ್ಮವು ವಾಣಿಯಲ್ಲಿ ಇರುವುದಿಲ್ಲ. ಮತ್ತೇನೆಂದರೆ ವಾಣಿಯಿಂದ ಹೊರಗೆ ಅಂದರೆ ತನ್ನ ಮಹಿಮೆಯಲ್ಲಿಯೇ ಇರುತ್ತದೆ. ಅದು ಎಲ್ಲದಪ್ಪ ಅಂದ್ರೆ ತನ್ನ ಮಹಿಮೆಯಲ್ಲಿಯೇ ಇರುತ್ತದೆ. ಇಲ್ಲಿ ಯದ್ಯಪಿ ಬಂದ ಏನಂತಂದ್ರೆ ಯದ್ಯಪಿಗಾರ, ಬ್ರಹ್ಮವು ವ್ಯಾಪಕವಾಗಿರುವುದರಿಂದ, ಬ್ರಹ್ಮ ಹೆಂಗದ ವ್ಯಾಪಕವಿರುವುದರಿಂದ ವಾಣಿಯಲ್ಲಿ ಬ್ರಹ್ಮದ ಅಭಾವವನ್ನು ಸಂಭವಿಸುವುದಿಲ್ಲವಲ್ಲ. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದು ವ್ಯಾಪಕನು ಪದಕ್ಕೆ ಏನು ಬರ್ತದ, ವಿರೋಧ ಆಗ್ತದ. ಅಲ್ಲಿ ಇಲ್ಲ ಅಂದ್ರೆ ಪರಿಚಿನ್ನ ಆಯ್ತಲ್ಲ, ಅದನ್ನು ಅದಕ್ಕೆ ಪರಿಚಿನ್ನ ಅಲ್ಲಕ್ಕೆ ಬರುವುದಿಲ್ಲ. ನೋಡ್ರಿ ಏನಂತ ನಿದ್ದೇಪಿಗಾರ, ಬ್ರಹ್ಮವು ವ್ಯಾಪಕವಿರುವುದರಿಂದ ವಾಣಿಯಲ್ಲಿ ಬ್ರಹ್ಮದ ಅಭಾವವು ಸಂಭವಿಸುವುದಿಲ್ಲವಲ್ಲ. ವ್ಯಾಪಕ ಅಂತ ಹೇಳೋದ ಬಳಿಕ ಮತ್ತು ವಾಣಿಯಲ್ಲಿ ಇಲ್ಲ ಅನ್ನೋದು, ಅಲ್ಲಿ ಅದರ ಅಭಾವ ಹೇಳುದು ಸಂಭವಿಸಂಗಿಲ್ರಿ. ವ್ಯಾಪಕ ಅಂದ್ರೆ ವಾಣಿಯಲ್ಲಿನೂ ಇರೇಬೇಕದು ಅಂತವ ಯಾರಂತಾರ್ರಿ? ಯದ್ಯಪಿ ಅಂತಾನ. ತಥಾಪಿ ನೋಡ್ರಿ ಏನಂತಾರ ಸಮಾಧಾನಕಾರರು, ಬ್ರಹ್ಮದಲ್ಲಿ ವಾಣಿ ಇರುತ್ತದೆ ಹೊರತು ವಾಣಿಯಲ್ಲಿ ಬ್ರಹ್ಮವಿರುವುದಿಲ್ಲ. ಏನ್ ಕೊಟ್ರು ನೋಡ್ರಿ ಅವರು. ತಥಾಪಿ ಬ್ರಹ್ಮದಲ್ಲಿ ವಾಣಿ ಇರುತ್ತದೆ ಹೊರತು ವಾಣಿಯಲ್ಲಿ ಬ್ರಹ್ಮವಿರುವುದಿಲ್ಲ. ಆ ಬ್ರಹ್ಮದಲ್ಲಿಯೇ ವಾಣಿ ಅದ. ವಾಣಿಯಲ್ಲಿ ಬ್ರಹ್ಮ ಏನಾಯ್ತ್ರಿ ಅಮ್ಮ? ಅಧಿಷ್ಠಾನದಲ್ಲೇನೆ ವಾಣಿ ಅದ್ರಿ, ಅಧಿಷ್ಠಾನ ವಾಣಿಯಲ್ಲಿಲ್ಲ. ಹಾ, ಅದು ಮತ್ತೆ ಅಧ್ಯಸ್ಥ ಆಗ್ತದೆ. ವಾಣಿಯಲ್ಲಿ ಬ್ರಹ್ಮ ಹೇಳಿದ್ರೆ ಅಧ್ಯಸ್ಥ ಆಗ್ತದೆ. ಇಂದ ವಾಣಿಗಿನೂ ಅಧಿಷ್ಠಾನ ಅದೇ ಅದ, ಎಲ್ಲಕ್ಕೂ ವಾಣಿ ಅಧಿಷ್ಠಾನ ಅದೇ ಅದ್ರಿ. ಹಾ ರೀ. ನೋಡ್ರಿ ಏನಂತಾರೆ ತಥಾಪಿಕಾರ ಸಮಾಧಾನಕಾರರು, ಬ್ರಹ್ಮದಲ್ಲಿ ವಾಣಿ ಇರುತ್ತದೆ ಹೊರತು ವಾಣಿಯಲ್ಲಿ ಬ್ರಹ್ಮವಿರುವುದಿಲ್ಲ ಅನ್ನೋದ್ರ ಮ್ಯಾಗ ಒಂದು 451 ಟಿಪ್ಪಣಿ ಕೊಟ್ಟಾರ ನೋಡಿ ಪಂಡಿತ್ ಪೀತಾಂಬರಜಿಯವರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವುದು ನೂನ್ಯ ದೇಶದಲ್ಲಿರುವುದು, ನೂನ್ಯ ಅಂದ್ರೆ ಅಲ್ಪ ದೇಶದಲ್ಲಿ, ಅದಕ್ಕೆ ವ್ಯಾಪ್ಯವೆಂದು ಹೇಳುತ್ತಾರೆ. ಯಾವುದು ನೂನ್ಯ ಅಂದ್ರೆ ಒಂದೇ ದೇಶದಲ್ಲಿರ್ತದೆ, ಅದಕ್ಕೆ ಏನಂತಾರೆ ವ್ಯಾಪ್ಯವೆಂದು ಹೇಳುತ್ತಾರೆ. ಮತ್ತು ಯಾವುದು ಅಧಿಕ ದೇಶದಲ್ಲಿರುವುದು ಅದಕ್ಕೆ ವ್ಯಾಪಕವೆಂದು ಹೇಳುತ್ತಾರೆ. ಹೇಗೆಂದರೆ ಘಟವು ನೂನ್ಯ ಅಂದ್ರೆ ಅಲ್ಪ ದೇಶದಲ್ಲಿರುವುದರಿಂದ ವ್ಯಾಪ್ಯವಿರುತ್ತದೆ. ಅದು ಅಲ್ಪ ದೇಶದಲ್ಲಿ ಅದ, ಘಟ ಒಂದು ದೇಶದಲ್ಲದ, ಅದಕ್ಕೇನಂತಾರ ವ್ಯಾಪ್ಯವಿರುತ್ತದೆ. ಹಾಗೂ ಆಕಾಶವು ಅಧಿಕ ದೇಶದಲ್ಲಿರುವುದರಿಂದ ವ್ಯಾಪಕವಿರುತ್ತದೆ. ಅಧಿಕ ದೇಶದಲ್ಲಿ ಅದು ವ್ಯಾಪಕ, ಇಲ್ಲಿಲ್ಲ ಅಂತ ಹೇಳಿಕೆ ಬರುವುದಿಲ್ಲ. ಅದಕ್ಕೇನಂದ್ರೆ ವ್ಯಾಪಕ. ಯಾವುದು ವ್ಯಾಪ್ಯವಿರುವುದು ಅದು ವ್ಯಾಪಕದ ಒಳಗೆ ಇರುತ್ತದೆ. ವ್ಯಾಪ್ಯ ಇದ್ದುದು ಎಲ್ಲದ ವ್ಯಾಪಕದ ಒಳಗಿರ್ತದ. ಅದು ಸೀಮಿತ. ಹಾ, ಸೀಮಿತ ಆಯ್ತ್ರಿ ಅದು. ಅದು ಎಲ್ಲಿ ಆ ವ್ಯಾಪಕದ ಒಳಗೆ ಇರಬೇಕಾಯ್ತು. ಮತ್ತು ಯಾವುದು ವ್ಯಾಪಕವಿರುವುದು ಅದು ವ್ಯಾಪ್ಯಕ್ಕಿಂತಲೂ ಹೊರಗೆ ಇರುತ್ತದೆ. ಹೇಗೆಂದರೆ ಉದಾಹರಣೆ ಕೊಡ್ತಾರವರು, ಘಟವು ಎಲ್ರಿ ಆಕಾಶದ ಒಳಗೆ ಇರುತ್ತದೆ. ಘಟ ಎಲ್ಲದ ಆಕಾಶದ ಒಳಗದ. ಘಟದೊಳಗಾದಂದಿರಿ ಮತ್ತೆ ನೀವು. ಘಟವು ಆಕಾಶದ ಒಳಗೆ ಇರುತ್ತದೆ, ಆದರೆ ಆಕಾಶವು ಘಟದ ಹೊರಗೂ ಕೂಡ ಇರುತ್ತದೆ. ಹೇಗೋ ಹಾಗೆ ವಾಣಿಯು ಬ್ರಹ್ಮಕ್ಕಿಂತಲೂ ಅಲ್ಪ ದೇಶದಲ್ಲಿರುತ್ತದೆ. ವಾಣಿ ಇಲ್ಲದ ಬ್ರಹ್ಮಕ್ಕಿಂತಲೂ ಅಲ್ಪ ದೇಶದಲ್ಲದ.
ಆದ್ದರಿಂದ ವ್ಯಾಪಕ ಏನಂತಾರ್ರಿ, ಹೇಗೋ ಹಾಗೆ ವಾಣಿಯು ಬ್ರಹ್ಮಕ್ಕಿಂತಲೂ ಅಲ್ಪ ದೇಶದಲ್ಲಿರುತ್ತದೆ. ಆದ್ದರಿಂದ ವ್ಯಾಪ್ಯವಾಗಿರುವುದರಿಂದ ಬ್ರಹ್ಮದ ಒಳಗೇ ಇರುತ್ತದೆ. ಆದರೆ ಬ್ರಹ್ಮವು ವಾಣಿಗಿಂತಲೂ ಅಧಿಕ ದೇಶದಲ್ಲಿರುತ್ತದೆ. ಅದು ವ್ಯಾಪಕವಾಗಿರೋದರಿಂದ ಆ ವಾಣಿಕ್ಕಿಂತಲೂ ವ್ಯಾಪಕದಲ್ಲದ. ಆದ್ದರಿಂದ ವ್ಯಾಪಕವಾಗಿರೋಣದರಿಂದ ವಾಣಿಯು ಹೊರಗೂ ಕೂಡ ಇರುತ್ತದೆ ಎಂದು ಹೇಳಿರುತ್ತದೆ. ಅದು ವಾಣಿಕ್ಕಿಂತಲೂ ಹೊರಗೂ ಅದದು. ಯಾಕೆ ವ್ಯಾಪಕದದು? ಒಂದನೇದು, ಈ ರೀತಿಯಿಂದ ವಾಚ್ಯವಾಚಕದ ಭೇದದಲ್ಲಿ ಸರ್ವಲೋಕಗಳ ಅನುಭವವೇ ಪ್ರಮಾಣವಿರುತ್ತದೆ. ಹಾಗೂ ಎರಡನೇದ್ದು, ಅವುಗಳ ಅಭೇದದಲ್ಲಿ ವೇದ ವಚನಗಳೇ ಪ್ರಮಾಣವಿರುತ್ತದೆ. ಭೇದ ಅಂತ ಹೇಳುದು ಅದು ಲೋಕ ಅನುಭವದ. ಅಭೇದದ ಅನ್ನೋದು ಇದು ಯಾವ್ದ್ರಿ? ಅವುಗಳ ಅಭೇದದಲ್ಲಿ ವೇದ ವಚನಗಳೇ ಪ್ರಮಾಣದ. ಅದು ಭೇದದಂತ ಹೇಳುದು ಲೋಕಾನುಭವ. ಅದು ಅಭೇದದಂತ ಅನ್ನೋದು ವೇದ ವಚನವೇ ಪ್ರಮಾಣ. ಆದ್ದರಿಂದ ಪದವು ಅರ್ಥದೊಡನೆ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧದಿಂದಿರುವುದು. ಆದ್ದರಿಂದ ಪದವು ಅರ್ಥದೊಡನೆ ಭೇದಾಭೇದ ರೂಪ ಹ್ಯಾಂಗದ ತಾದಾತ್ಮ್ಯ ಸಂಬಂಧದಿಂದಿರುವುದು. ತಾದಾತ್ಮ್ಯ ಅಂದ್ರೆ ಅದಕ್ಕಂತಾರ್ರಿಮ್ಮ, ಯಾವುದು ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ, ಅದು ತಾದಾತ್ಮ್ಯ ಪರ. ಓಂ ನಮಃ ಶಿವಾರಿ. ಕಲ್ಪಿತ ಭೇದ ವಾಸ್ತವ ಅಭೇದ ತಾದಾತ್ಮ. ಕಲ್ಪಿತ ಭೇದದ ವಾಸ್ತವವಾಗಿ ಅಭೇದನೆ ಅದ್ರ. ವಾಸ್ತವವಾಗಿ ಅಭೇದನೆ ಎದುರದು. ಆದ್ದರಿಂದ ಪದವು ಅರ್ಥದೊಡನೆ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧದಿರುವುದು ಅಪ್ರಮಾಣವಲ್ಲ, ಕಿಂತು ಪ್ರಮಾಣ ಸಿದ್ಧವಿರುತ್ತದೆ. ಇನ್ನು 421 ಅಂಕದಲ್ಲಿ ಈಗ ಪ್ರಸಂಗದಿಂದ ಅನ್ಯ ಸ್ಥಾನದಲ್ಲಿಯೂ ಇಲ್ಲಿ ತನ ಏನ್ ಹೇಳಿದ್ರಿ? ಆ ಕುಮಾರ್ಲ ಭಟ್ಟ ಅವನು ಏನು ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧ ಹೇಳಿದ್ದ. ಈಗೇನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಈ ಪ್ರಸಂಗದಿಂದ ಅನ್ಯ ಸ್ಥಾನದಲ್ಲಿಯೂ ಕೂಡ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವನ್ನು ತೋರಿಸುತ್ತಾರೆ. ಅನ್ಯ ಸ್ಥಾನಗಳಲ್ಲಿಯೂ ಎಲ್ಲಿ ತೋರಿಸ್ತಾರಪ್ಪ ಅಂತ ಕೇಳಿದ್ರೆ ಹೇಳ್ತಾರವರು ಕೂಡ, ಅರ್ಧಶಂಕರ ಚಂದ ಏನಂತಾರದುವ 31 ಯೋ ಗುಣಗುಣೆ और जाति व्यक्ति क्रिया अरु तद्वान संबंध लखित तादात्म्य इनको कार्य कारण स्थान. ಅರ್ಥ ಏನ್ ಹೇಳ್ತಾರ ನೋಡ್ರಿ. ಯಾವ ರೂಪ ಗುಣ ಅಂದ್ರೇನು? ರೂಪ ರಸ ಗಂಧಾದಿ ಇವಕ್ಕೇನಂತಾರ್ರಿ? ಗುಣ ಅಂತಾರ್ರಿ ಇವಕ್ಕ. ಯಾವ ಗುಣ ಅಂದ್ರೆ ರೂಪ ರಸ ಗಂಧಾದಿ ಗುಣಗಳು. ರೂಪ ರಸ ಗಂಧಾದಿ ಗುಣಗಳಿಗೂ ಹಾಗೂ ಅವುಗಳಿಗೆ ಆಶ್ರಯವಾದ ಗುಣಿಗೂ, ಆಶ್ರಿತಕ್ಕ ಗುಣ ಅನ್ಬೇಕು, ಆಶ್ರಯವಾದದ್ದಕ್ಕ ಗುಣಿ ಅನ್ಬೇಕು. ಮತ್ತು ಜಾತಿ ಅನೇಕರಲ್ಲಿ ವರ್ತಿಸುವ ಒಂದು ಧರ್ಮವಾದ ಜಾತಿಗೂ ಹಾಗೂ ವ್ಯಕ್ತಿ ಅಂದ್ರೆ ಜಾತಿಯ ಆಶ್ರಯವಾದ ವ್ಯಕ್ತಿಗೂ, ಅದರಂತೆ ಕ್ರಿಯಾ ಗಮನಾಗಮನಾದಿ ಕ್ರಿಯೆಗೂ ಮತ್ತು ತದ್ವಾನ್ ಅಂದ್ರ ಕ್ರಿಯ
ಕ್ರಿಯಾವಾನನಿಗೂ ಹಾಗೂ ಕಾರ್ಯಕ್ಕೂ ಮತ್ತು ಕಾರಣಕ್ಕೂ. ಸ್ಥಾನ ಅಂದ್ರ ಕೂಡಿಕೊಂಡೇ ಇವುಗಳೆಲ್ಲವೂ ಪರಸ್ಪರರಲ್ಲಿ ತಾದಾತ್ಮ್ಯ ಸಂಬಂಧದಿಂದ ಇರುವವು ಎಂದು ಲಕ್ಕಿ ಅಂದ್ರೆ ತಿಳಿ. ಯಾವ್ಯಾವ ಕೇಳಿದ್ರಿ? ಗುಣಾಗುಣಿ, ಕ್ರಿಯಾವಾನ್, ಜಾತಿ ವ್ಯಕ್ತಿ ಮತ್ತು ಕಾರ್ಯಕಾರಣ. ಇವೆಲ್ಲ ಎಲ್ಲವ? ಇವಕ್ಕೆಲ್ಲಕ್ಕ ಏನದಪ್ಪ ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ. ಟೀಕಾ ನೋಡ್ರಿ ಏನಂತಾರ ಒಂದೇ ಕಡ, ರೂಪ ರಸ ಗಂಧ ಮೊದಲಾದವುಗಳು ಗುಣಗಳಾಗಿರುತ್ತವೆ. ಇವೆಲ್ಲ ಏನದವ? ರೂಪ ರಸ ಗಂಧಾದಿಗಳು ಗುಣ ಅದಾವ. ರೂಪ ರಸ ಗಂಧ ಮೊದಲಾದವುಗಳು ಗುಣಗಳಾಗಿರುತ್ತವೆ. ಅವುಗಳಿಗೆ ಆಶ್ರಯವಾದುದೇ ಗುಣಿ ಎಂದು ಹೇಳಲ್ಪಡುತ್ತದೆ. ಹೇಗೆಂದರೆ ರೂಪ ಮೊದಲಾದವುಗಳಿಗೆ ಗುಣಿಯಾಗಲ್ಪಟ್ಟಂಥ ಭೂಮಿಯು ಆಶ್ರಯವಾಗಿದೆ. ಆ ಭೂಮಿ ಏನಾಗ್ಯದ? ಆಶ್ರಯ ಆಗ್ಯದ. ಎದಕ್ಕೆ? ಆ ಗುಣಗಳಿಗೆ. ರೂಪ ರಸ ಗಂಧಾದಿ. ಗಂಧ ಅನ್ನೋದು ಅದರ ಗುಣರೆಪ್ಪರ, ಭೂಮಿ ಗುಣಿರೆಪ್ಪರ. ಅವೆಲ್ಲ ಎಲ್ಲಿ ಆಗ್ಯಾವಪ್ಪ ಅಂತ ಕೇಳಿದ್ರವು ಆ ಭೂಮಿ ಆಶ್ರಯದಲ್ಲಿ ಅದಾವ್ರು. ಭೂಮಿಯಲ್ಲಿ ಐದು ಅದಾವು. ಹೌದ್ರಪ್ಪ. ಶಬ್ದದ, ಸ್ಪರ್ಶದ, ರೂಪದ, ರಸ ಅನ್ನೋದ, ಗಂಧ ಅನ್ನೋದಲ್ಲಿ. ಎಲ್ಲಿ ಏನಂತಾರೆ ಎಂದು ಹೇಳಲ್ಪಡುತ್ತದೆ. ಹೇಗೆಂದರೆ ರೂಪ ಮೊದಲಾದವುಗಳಿಗೆ ಗುಣಿಯಾಗಲ್ಪಟ್ಟಂತ ಭೂಮಿಯು ಆಶ್ರಯವಾಗಿದೆ. ಇನ್ನು ಎರಡನೇದ್ದು, ಅನೇಕದರಲ್ಲಿ ವರ್ತಿಸುವಂತ ಯಾವ ಒಂದು ಧರ್ಮವಿರುವುದು ಅದು ಜಾತಿ ಎಂದು ಹೇಳಲ್ಪಡುತ್ತದೆ. ಜಾತಿ ಅಂದ್ರೆ ಅದಕ್ಕಂತಾರೆ? ಜಾತಿ ಲಕ್ಷಣ ಏನದ್ರಿ? ಓಂ ನಮಃ ಶಿವಾಯ. ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿರಿ. ಜಾತಿ ಅಂದ್ರೆ ಅದಕ್ಕಂದ್ರಪ್ಪ ಅಂತ ಕೇಳಿದ್ರೆ ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ತಾನು ಒಂದೇ ಆಗಿದ್ದು ಅನೇಕ ವ್ಯಕ್ತಿಗಳಲ್ಲಿ ಅನುಗತವಾಗಿರುವುದರಿಂದ ಅದಕ್ಕೆ ಜಾತಿ ಅಂತ ಕರೀತಾರೆ. ಅವ್ರೇನೋ ಹೇಳೋರು ಅದರ ಮುಂದೆ ಏನಂತಾರೆ? ಅನೇಕದರಲ್ಲಿ ವರ್ತಿಸುವಂತ ಯಾವ ಒಂದು ಧರ್ಮವಿರುವುದು ಅದು ಜಾತಿ ಎಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಸರ್ವ ಬ್ರಾಹ್ಮಣರ ಶರೀರಗಳಲ್ಲಿ ವರ್ತಿಸುವಂತ ಬ್ರಾಹ್ಮಣತ್ವವು ಒಂದೇ ಇರುತ್ತದೆ. ಅನೇಕ ವ್ಯಕ್ತಿಗಳಲ್ಲಿ ಬ್ರಾಹ್ಮಣತ್ವ ಒಂದೇ ಇದೆ. ಅದರಂತೆ ಶೂದ್ರರಲ್ಲಿ ಶೂದ್ರತ್ವ, ಸರ್ವ ಜೀವರಲ್ಲಿ ಜೀವತ್ವ, ಪುರುಷರಲ್ಲಿ ಪುರುಷತ್ವ, ಸರ್ವ ಘಟಗಳಲ್ಲಿ ಘಟತ್ವವಿರುತ್ತದೆ. ಅದು ತ್ವ ಎಲ್ಲಿ ಬರ್ತದೆ ಅದಕ್ಕೆ ಜಾತಿ ಅಂತ ತಿಳ್ಕೋಬೇಕು. ಗುರುಗಳೇ ಹೇಳ್ರಿಪ್ಪ. ಜಾತಿ ಲಕ್ಷಣ ಹೇಳ್ರಿ ಅಪ್ಪ ಅವ್ರೆ. ಜಾತಿ ಲಕ್ಷಣ ಅಂದ್ರ ನೋಡ್ರಿ, ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ಈಗ ಒಂದು ಮನುಷ್ಯತ್ವ ಅನ್ನೋದು ಜಾತಿ ಅದ. ಹೌದು. ಅನೇಕ ಮನುಷ್ಯರಲ್ಲಿ ವರ್ತಿಸ್ತದಿಲ್ರಿ ಅದು. ವರ್ತದರಿ. ನಾ ಒಂದೇ ಇದ್ರು ಸಹಿತ ಎಲ್ಲ ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದು ಒಂದೇ ಇದೆ. ಅದಕ್ಕೆ ಏಕತ್ವೇ ಸತಿ ತಾ ಒಂದೇ ಇದ್ದು ಏಕತ್ವೇ ಸತಿ ಅನೇಕ ಸಮವೇತತ್ವ ಅನೇಕ ವ್ಯಕ್ತಿಗಳಲ್ಲೆಲ್ಲ ವರ್ತಿಸಲಿಗತ್ತದದು. ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ಸಮವೇತತ್ವಂ ಜಾತಿ. ಜಾತಿ ಲಕ್ಷಣ ನೋಡ್ರಿ ಇದು. ಹ್ಞೂನ್ರಿ ಅಪ್ಪ. ಮುಂದುವರಿ. ಏನಂತಾರ ನೋಡಿ, ಎರಡನೇ ಕಡ, ಅನೇಕದರಲ್ಲಿ ವರ್ತಿಸುವಂತ ಯಾವ ಒಂದು ಧರ್ಮವಿರುವುದು
ಅದು ಜಾತಿ ಎಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಉದಾಹರಣೆ ಕೊಡ್ತಾರ, ಸರ್ವ ಬ್ರಾಹ್ಮಣರ ಶರೀರಗಳಲ್ಲಿ ವರ್ತಿಸುವಂತ ಬ್ರಾಹ್ಮಣತ್ವವು ಒಂದೇ ಇರುತ್ತದೆ. ಅದರಂತೆ ಶೂದ್ರರಲ್ಲಿ ಶೂದ್ರತ್ವ, ಸರ್ವ ಜೀವರಲ್ಲಿ ಜೀವತ್ವ, ಪುರುಷರಲ್ಲಿ ಪುರುಷತ್ವ, ಸರ್ವ ಘಟಗಳಲ್ಲಿ ಘಟತ್ವವಿರುತ್ತದೆ. ಬ್ರಾಹ್ಮಣತ್ವ ಮೊದಲಾದ ಶರೀರಗಳಲ್ಲಿ ಬ್ರಾಹ್ಮಣತ್ವ ಮೊದಲಾದ ಜಾತಿಗಳಿರುತ್ತವೆ. ಜಾತಿಗೆ ಆಶ್ರಯಗಳಾದ ಯಾವ ಬ್ರಾಹ್ಮಣ ಮೊದಲಾದವರೇನಿರುವರೋ ಅವರು ವ್ಯಕ್ತಿ ಎಂದು ಹೇಳಿಸಿಕೊಳ್ಳುತ್ತಾರೆ. ಆ ಜಾತಿಗೆ ಏನು ಆಶ್ರಯ ಆಗ್ಯದ, ಆ ವ್ಯಕ್ತಿಯನ್ನು ಆಶ್ರಯ ಮಾಡ್ಕೊಂಡು ಜಾತಿ ಇರ್ತದ. ಅದಕ್ಕೆ ವ್ಯಕ್ತಿ ಎಂದು ಹೇಳಿಸಿಕೊಳ್ಳುತ್ತವೆ. ಮತ್ತು ತದ್ವಾನ್ ಅಂದರೆ ಕ್ರಿಯೆ ಉಳ್ಳವನು, ಇದರ ಅರ್ಥ ಕ್ರಿಯೆಗೆ ಆಶ್ರಯವಾದವನು. ಕ್ರಿಯೆಗೆ ಚೇಷ್ಟೆಗೆ ಕ್ರಿಯೆ ಅಂತಾರೆ. ಅದು ಎಲ್ಲಿ ನಡೆದದಪ್ಪ ಅಂತ ಕೇಳಿದ್ರೆ ಕೈಯಲ್ಲಿ ನಡೆದದ. ಕೈಗೆ ಅನ್ಬೇಕು ಕ್ರಿಯಾವಾನ್. ಎಷ್ಟು ಪದಾರ್ಥಗಳಲ್ಲಿ ತಾದಾತ್ಮ ಸಂಬಂಧವಿರುತ್ತದೆ ಎಂದು ತಿಳಿ. ಎಷ್ಟು ವಸ್ತುಗಳೆಲ್ಲ ಏನದ ತಾದಾತ್ಮ ಸಂಬಂಧದದು. ತಾದಾತ್ಮ ಸಂಬಂಧ ಅಂದ್ರೆ ಕಲ್ಪಿತ ಭೇದ, ವಾಸ್ತವ ಭೇದ. ತಾದಾತ್ಮ ಸಂಬಂಧವಿರುವುದೆಂದು ತಿಳಿ. ಮತ್ತು ಕಾರಣ ಕಾರ್ಯಕ್ಕೂ ಕೂಡ, ಮತ್ತು ಏನಂದ್ರು ಕಾರಣ ಕಾರ್ಯಕ್ಕೂ ಕೂಡ ಗುಣ ಗುಣಿ ಮೊದಲಾದವುಗಳಲ್ಲಿ ಸೇರಿಸಿ ತಿಳಿದುಕೊಳ್ಳಬೇಕು. ಅವಕ್ಕೂ ಹೆಂಗೆ ತಿಳ್ಕೋಬೇಕು. ಒಟ್ಟಿನಲ್ಲಿ ಇದರ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಏನಂತ ಹೇಳಿದ್ರಿ? ಒಟ್ಟಿನಲ್ಲಿ ಇದರ ಅಭಿಪ್ರಾಯ ಅಂದ್ರೆ ಓಂ ನಮಃ ಶಿವಾಯಪ್ಪ. ಹೃದಯಗತ ಭಾವೋ ಅಭಿಪ್ರಾಯ. ಹೃದಯಗತ ಭಾವವು ಏನು ಹೃದಯದಲ್ಲಿ ಅದ್ರ ಭಾವದ, ಅದಕ್ಕ ಈಗ ಹೊರಗೆ ಹಾಕೋದಕ್ಕೆ ಅದಕ್ಕೆ ಅಭಿಪ್ರಾಯ ಅಂತಾರೆ. ಈ ಕಾರಣ ಕಾರ್ಯಕ್ಕೂ ಕೂಡ ಗುಣಿಯಂತೆ, ಈ ಕಾರಣ ಕಾರ್ಯಕ್ಕೂ ಕೂಡ ಗುಣಿಯಂತೆ ತಾದಾತ್ಮ ಸಂಬಂಧವಿರುತ್ತದೆ. ಎರಡನೇದ್ದು, ಗುಣಕ್ಕೂ ಮತ್ತು ಗುಣಿಗೂ ಪರಸ್ಪರರಲ್ಲಿ ತಾದಾತ್ಮ ಸಂಬಂಧವಿರುತ್ತದೆ. ಇನ್ನು ಮೂರನೇದ್ದು, ಜಾತಿಗೂ ಹಾಗೂ ವ್ಯಕ್ತಿಗೂ ಪರಸ್ಪರರಲ್ಲಿ ತಾದಾತ್ಮ್ಯ ಸಂಬಂಧವಿರುತ್ತದೆ. ನಾಲ್ಕನೇದ್ದು, ಅದರಂತೆ ಕ್ರಿಯೆಗೂ ಹಾಗೂ ಕ್ರಿಯಾವಾನನಿಗೂ ತಾದಾತ್ಮ್ಯ ಸಂಬಂಧವಿರುತ್ತದೆ. ಇನ್ನ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಪರಸ್ಪರ ಅಂದ್ರ ಅದ್ರದ್ದು ಇದ್ರಾಗ ಇದ್ರದ್ದು ಅದ್ರಾಗಲ್ರಿ ಪರ. ಹೌದೌದ್ರಿ, ಪರಸ್ಪರ ಅಂದ್ರೆ ಅವು ಅದರಲ್ಲಿ ಇದರಲ್ಲಿ. ಅಪ್ಪರ ಧರ್ಮ ಧರ್ಮಿ ಒಂದ್ ಸ್ವಲ್ಪ ಹೇಳ್ರಪ್ಪ. ಧರ್ಮ ಧರ್ಮಿ, ಧರ್ಮ ಧರ್ಮಿಯನ್ನ ಆಶ್ರಯ ಮಾಡ್ಕೊಂಡಿರ್ತದ್ರಿ. ನಿಮಗ್ ಉದಾಹರಣೆ ಕೊಡ್ಬೇಕಾದ್ರೆ ಹಶು ತ್ರಷಗಳು ಧರ್ಮ, ಪ್ರಾಣ ಧರ್ಮಿ, ಸುಖ ದುಃಖಗಳು ಧರ್ಮ, ಅಂತಃಕರಣ ಧರ್ಮಿ. ಇಂದ್ರಿಯಗಳು ಧರ್ಮಿ ಇದ್ರಂತೇಳಿ. ಇಂದ್ರಿಯಗಳೆಲ್ಲ ಧರ್ಮಿ ಅಥವಾ ನೋಡೋದು ಕೇಳೋದು ಧರ್ಮರಿಪ್ಪರ ಧರ್ಮ ಆಗ್ತವು. ದೇಹ ಧರ್ಮಿ, ಜನನ ಮರಣ ಆದ್ರ ಧರ್ಮ. ದೇಹ ಧರ್ಮಿ ಅಲ್ರೇ ಬರ. ಹಾ ರೀ, ದೇಹ ಧರ್ಮಿ ಅಲ್ರೇ ಬರ. ದೇಹ ಧರ್ಮಿ, ಜನನ ಮರಣ ಆದ್ರ ಧರ್ಮ. ಇನ್ನ ಎಷ್ಟ್ ಬೇಕ್ರಿ ಉದಾಹರಣೆ? ಒಂದ ನೆನಪು ಕೊಡ ಮುಖ್ಯ ಐತಿ. ನೂಟ್ ಆಗಿಲ್ ನೋಡ್ರಿಪ್ಪ ಈ ಕಾಂಪ್ರೆಸ್ ಕಾಲ್ದವ್ರದೊಂದು. ನೂಟ್ ಮಾಡ್ರಿ ಪೂರ, ನೂಟ್ ಮಾಡ್ರಿ. ನೂಟ್ ಆಯ್ತು ನೋಡ್ರಿ. ನೂಟ್ ಮಾಡ್ಕೊಂಡ್ರಿ ನೀವು ಬೇಕಾದಂಗ ಆರಾಮ್.
ಏನ್ ಓದ್ತಿದ್ದೇವ್ರಿ? ಮೂರನೇ ಕಡ ಜಾತಿಗೂ ಹಾಗೂ ವ್ಯಕ್ತಿಗೂ ಪರಸ್ಪರರಲ್ಲಿ ತಾದಾತ್ಮ್ಯ ಸಂಬಂಧವಿರುತ್ತದೆ. ಇನ್ನು ನಾಲ್ಕನೇದು ಅದರಂತೆ ಕ್ರಿಯೆಗೂ ಹಾಗೂ ಕ್ರಿಯಾವಾನನಿಗೂ ತಾದಾತ್ಮ್ಯ ಸಂಬಂಧವಿರುತ್ತದೆ. ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಕೂಡ ತಾದಾತ್ಮ್ಯ ಸಂಬಂಧವಿರುತ್ತದೆ. ತಾದಾತ್ಮ್ಯವೆಂದರೆ ಭೇದ ಸಹಿತ ಭೇದವಾಗಿರುತ್ತದೆ ಹೇಳಿದ್ರು ನೋಡೋರಿ. ತಾದಾತ್ಮ್ಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಭೇದ ಸಹಿತ ಭೇದವಾಗಿರುವುದೇ ತಾದಾತ್ಮ್ಯ ಸಂಬಂಧವೆಂದು ಹೇಳಿಸಿಕೊಳ್ಳುತ್ತದೆ. ಇಲ್ಲಿ ಯದ್ಯಪಿ ಒಂದು ಸಂಶಯ ಮಾಡ್ತಾನವ. ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ನಿಮಿತ್ತ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಭೇದಾಭೇದ ರೂಪ ತಾದಾತ್ಮ್ಯವು ಇರುವುದೇ ಇಲ್ಲ. ಮತ್ತೇನೆಂದರೆ ಅತ್ಯಂತ ಭೇದವಿರುತ್ತದೆ ಇಲ್ಲ. ಅಲ್ಯಾಂಗ ನೀವು ತಾದಾತ್ಮ್ಯ ಹೇಳ್ತೀರಿ? ಕಾರಣದೊಳಗೆ ಎರಡು ಪ್ರಕಾರ ಅದಾವ. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಎದಕ್ಕಂತಾರ್ರಿ? ನಿಮಿತ್ತ ಕಾರಣ ಕುಂಬಾರಪ್ಪ ಅವ್ರೆ. ಯಾರಂದಕ್ರೆ ಕುಂಬಾರ ಅಂತ ಹೇಳದು ನೀವು? ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ ಹೇಳದ್ರಿ. ಕುಂಬಾರ ಯಾರಪ್ಪ ಅಂತ ಕೇಳಿದಾಗ್ರಿ ಈ ಉತ್ತರಪ್ಪ ಅವ್ರ. ಹಾ ಕಾರಣ ಅಂದ್ರೆ ಏನು ಅಂತ ಕೇಳಿವಿ ನಾವು. ಹಾ 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 ಹೇಳ್ರಪ್ಪ. ಹೇಳ್ರಿ. ಕಾರಣ ಅಂದ್ರೆ ಈ ಕಾರ್ಯಕ್ಕೆ ಏನು ಕಾರಣ ಕಾರ್ಯಕ್ಕೆ ಇದೆ? ಕಾರಣ. ನಿಮಿತ್ತ ಕಾರಣದ ಲಕ್ಷಣ ಏನದ್ರಿಪ್ಪ? ಗೊತ್ತಿಲ್ಲಪ್ಪ ನಮಗ. ಮಾಡಿ ಅನ್ಯಾಯ ಇರ್ಬೇಕು ನೋಡ್ರಿ ಪರ. ಆರಮ್ಮ. ಏನು ಕಾರ್ಯಕ್ಕಿಂತಲೂ ಭಿನ್ನ ಇರ್ಬೇಕ್ರಿ ಪರ. ಮತ್ರಿಮ್ಮ ಕಾರ್ಯವನ್ನು ಮಾಡಿ ಕಾರ್ಯಕ್ಕಿಂತ ಭಿನ್ನ ಇರ್ಬೇಕು. ಲಕ್ಷಣ ನೀವೇ ಹೇಳ್ಬೇಕ್ರಿ ಪರ. ಹೇಳಿ. ಪೂರ್ವ ಅವೃತ್ತಿ ವಯಸ್ಸು ಸೋ ಕಾರಣಕ್ಕೈ. ನಾವು ನಿಮಿತ್ತ ಕಾರಣ ಕೇಳಿವ್ರಿ. ನಿಮಿತ್ತ ಕಾರಣ ಕಾರ್ಯದಕ್ಕಿಂತಲೂ ಮೊದಲಿರಬೇಕು, ಕಾರ್ಯದಲ್ಲಿ ಕೂಡಿಕೊಂಡಿರಬೇಕು. ಮತ್ತ ಅದೇ ನೀವು ಕಾರಣದ ಹೇಳಕತ್ತೀರಿ, ನಿಮಿತ್ತ ಕಾರಣ ಕೇಳಿವಿ ನಾವು. ಹೌದು ಹೌದ್ರಿ ಹೌದ್ರಿ. ಆದ್ರಿ ಲಕ್ಷಣ ಅದ್ರ ಶಾಂತು ಮಹಾರಾಜರು ಏನು ಎಬ್ಬಿಸ್ತಾರ ಇಲ್ಲ ಅದವ್ರು? ಓಂ ನಮ ಶಿವಾಯ ನಮ್ಗ ಹೇಳಲಾಗ್ಯ ನೋಡ್ರಿ ಗುರುಗಳ. ಅದು ಯಾಕೆ ಎದ್ದಿತ್ತ ಅದ ಕಡೆ ಹೊಳ್ಳಿ ನೋಡ್ಲಿಲ್ಲ ಅಂದ್ರೆ ಹಂಗೆ ಆಗ್ಯದ್ರಿ. ನೋಡಿಲ್ಲ ಅಲ್ಲಿ. ಅದ್ ಹಂಗೆ ಯಾವಾಗಲೂ ನೆನಸಿದ್ರ ನಾನು ನಿನ್ ಕಡೆ ಬರ್ತಾ ಇರ್ತದ ಅದು. ಅದಕ್ಕೆ ನೆನಸ್ಲಿಲ್ಲ. ಅದು ಎಲ್ಲಿ ಒಂದ್ ಕಡೆ ಕೂತಿರ್ತೀನ್ರಿ, ಒಂದ್ ಕಡೆ ಅನ್ನೋದ್ ನೋಡ್ರಿ. ಕಾರ್ಯಕ್ಕೂ ಭಿನ್ನ ಹೊಯ್ ಕಾರ್ಯಕ್ಕೂ ತಟಸ್ಥ ಹೊಯ್ ಏನ್ರಿ ಪರ? ಹೌದೌದು ಬರೋಬರಿ. ಭಿನ್ನ ಅಂದ್ರು ಅದೇ, ತಟಸ್ಥ ಅಂದ್ರು ಅದೇ ರಮ್ಮ. ಒಂದು ತೋರಿ. ಹಾ, ಕಾರ್ಯಕ್ಕೂ ತಟಸ್ಥ ಹೊಯೆ ಕಾರ್ಯಕ್ಕೂ ಭಿನ್ನ ಹೊಯ್ನೋ ನನಗೂ ಅನುಮಾನ ಆಗಾಕ್ತೈತ್ರಿ. ಅದೇ ಹೊಳ್ಕೊಂಡ್ರ ಅವ್ರಿ ಎರಡು ಅವ್ರು ಕಾರ್ಯತೆ ಭಿನ್ನ ಪೂರ್ವ ವೃತ್ತಿ ವಯಸ್ಸು ಸೋ ನಿಮಿತ್ತ ಕಾರಣಕ್ಕೈ. ಐತೆ ಅದು. ನೀವೇ ಹೇಳ್ರಿ. ಅದು कार्य से पूर्व होवे और कार्य से पूर्व होवे, कार्य से तटस्थ होवे और कार्य का जनक होवे से निमित्त कारण. ಶಬ್ಬಾಷ್. ಜನಕ ಅನ್ನು ಬಿಡ್ಲಗತ್ತಿದ್ರಿ ಮಹೇಶಣ್ಣ ನೀವು. ಅಮ್ಮವ್ರು ಹೇಳಿದ್ರು ನೋಡ್ರಿ. ಧನ್ಯವಾದಗಳು ತಾಯಿಯವ್ರ ಪಾದಕ್ಕೆ ನಮಸ್ಕಾರ ರೀ. ಕಾರ್ಯತೆ ತಟಸ್ಥ ಹೋಯೆ ಕಾರ್ಯಕ್ಕೂ ಜನಕ್ ಹೋಯೆ ಸೋ ನಿಮಿತ್ತ ಕಾರಣ ಕಹೆ. ಕಾರ್ಯಕ್ಕಿಂತ ಭಿನ್ನವಾಗಿರ್ಬೇಕು, ಕಾರ್ಯಕ್ಕೆ ಕಾರಣ ಆಗಿರ್ಬೇಕು. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ನಿಮಿತ್ತ ಕಾರಣ ಅಂತ ಕರಿತಾರ್ರಿ. ಮತ್ತ ನಿಮಿತ್ತ ಕಾರಣಕ್ಕೆ ಜೀವಿಗಳ ಪಾಪ ಪುಣ್ಯನು ಅಂತ ಹೇಳಿದ್ವಲ್ರಿ. ಹೌದು ಮತ್ರಿ. ನಿಮಿತ್ತ ಕಾರಣ ಅಂತಂದ್ರೆ ಜೀವಿಗಳ ಪಾಪ ಪುಣ್ಯ ಅಂತ.
ಏನಂತಾರ ನೋಡ್ರಿ, ಯದ್ಯಪಿಗಾರ ಏನಂತ ನಾವು ಸಂಶಯ ಏನ್ ಮಾಡ್ಯಾನ, ನಿಮಿತ್ತ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಭೇದಾಭೇದ ರೂಪ ತಾದಾತ್ಮ್ಯವು ಇರುವುದೇ ಇಲ್ಲ. ಮತ್ತೇನೆಂದರೆ ಅತ್ಯಂತ ಭೇದವಿರುತ್ತದೆ ಎಲ್ಲ, ಅಲ್ಲಿ ಹಂಗ ನೀವು ತಾದಾತ್ಮ್ಯ ಹೇಳ್ತೀರಿ ಅಂತ ಅವನು ವಾದದ. ಅದಕ್ಕೆ ಇಲ್ಲಿ ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಉಪಾದಾನ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಭೇದಾಭೇದ ರೂಪ ತಾದಾತ್ಮ ಸಂಬಂಧವೇ ಇರುತ್ತದೆ. ನೀ ನಿಮಿತ್ತ ಕಾರಣ ಹೇಳಗತಿ, ನಿಮಿತ್ತ ಕಾರಣ ಕೇಳಿಲ್ಲ ನಾವು. ಹೇಗೆಂದರೆ ಘಟಕ್ಕೆ ನಿಮಿತ್ತ ಕಾರಣವಾಗಲ್ಪಟ್ಟಂತ ಕುಲಾಲ, ದಂಡ ಮೊದಲಾದಗಳೇನಿರುವವೋ ಅವು ಘಟರೂಪ ಕಾರ್ಯದೊಡನೆ ಅತ್ಯಂತ ಭೇದವಿರುತ್ತವೆ. ಆದರೆ ಉಪಾದಾನ ಕಾರಣವಾದ ಮೃತ್ತಿಕಾ ಪಿಂಡಕ್ಕೂ ಹಾಗೂ ಘಟ ಕಾರ್ಯಕ್ಕೂ ಭೇದ ಸಹಿತ ಭೇದವಿರುತ್ತದೆ. ನಾವು ಅಲ್ಲಿ ಭೇದ ಸಹಿತ ಭೇದ ಇಳಿವಿ, ಅಲ್ಲಿ ತಾದಾತ್ಮ್ಯ ಸಂಬಂಧ ಇಳಿವಿ. ನಿಮಿತ್ತ ಕಾರಣ ನೀ ಏನತಿಯಲ್ಲ ಅದು ಅತ್ಯಂತ ಭೇದದದು. ಇನ್ನು ಒಂದೇ ಕಡೆ ಒಂದು ವೇಳೆ ಮೃತ್ತಿಕಾ ಪಿಂಡ ಅಂದ್ರೆ ಮಣ್ಣಿನಕ್ಕಿಂತಲೂ ಘಟವು ಅತ್ಯಂತ ಭಿನ್ನವಿದ್ದಿದ್ದರೆ, ಯಾವ ಪ್ರಕಾರ ಮೃತ್ತಿಕಾ ಪಿಂಡದಿಂದ ಅತ್ಯಂತ ಭಿನ್ನವಾಗಿರುವ ತೈಲವು ಅಂದ್ರೆ ಎಣ್ಣೆಯು ಉತ್ಪತ್ತಿಯಾಗುವುದಿಲ್ಲವೋ, ಅದರಂತೆ ಘಟವಾದರೂ ಕೂಡ ಉತ್ಪತ್ತಿ ಆಗುತ್ತಿರಲಿಲ್ಲ. ಭಿನ್ನತ್ತಂದ್ರೆ ಮತ್ತು ಎರಡನೇದ್ದು ಉಪಾದಾನ ಕಾರಣವು ಕಾರ್ಯದೊಡನೆ, ಉಪಾದಾನ ಕಾರಣ ಎದಕ್ಕಂತಾರ್ರಿ? ಆಗಲೇ ಹೇಳ್ಯಾರ ನೋಡ್ ಮಹೇಶಣ್ಣ, ಕಾರ್ಯದಲ್ಲಿ ವ್ಯಾಪಕ ಇರ್ಬೇಕ್ರಿ ಪರ. ಹ್ಞೂ ರೀ. ಲಕ್ಷ್ಮಿ ಹೇಳಕ್ ಬರ್ತದ ನೋಡ್ರಿ ಪರ, ಅದೇನು ತಲಿ ಹೆಂಗ ಅದನ್ ಇದು ತಲಿ ಕೊಡಿ. ಆ ಕಡೆ ನೋಡೇ ಇಲ್ರಮ್ಮ, ಒಟ್ಟು ನೋಡು ತನನೇ ಬಂದಿಲ್ಲ. ಎಷ್ಟೋ ಮಹಾತ್ಮರು ಲಕ್ಷಣ ಸಂಗ್ರಹ ಗ್ರಂಥ ಎಷ್ಟೋ ಬರ್ದಾರ ಖರೆ, ಅದು ಮತ್ತ ಕಣ್ ನೋಡು ತನನೇ ಬಂದಿಲ್ಲ ನಮ್ಗೆ. ಏನ್ ಮಾಡ್ಬೇಕು? ಕಾರ್ಯದಲ್ಲಿ ವ್ಯಾಪಕವಿದ್ದು ಕಾರ್ಯಕ್ಕೆ ಕಾರಣನೂ ಆಗಿರ್ಬೇಕು, ಇದು ಉಪಾದಾನ ಕಾರಣ ಪರ. ಹೇಳ್ರಿ, ಮತ್ತೆ ಯಾರಾದ್ರೂ ಹೇಳ್ರಿಮ್ಮ. ಕಾರ್ಯಕ್ಕಿಂತ ಮೊದಲು ಇರಬೇಕು, ಕಾರ್ಯದೊಳಗೆ ಕಾರ್ಯಕ್ಕೆ ಹೇತುವಾಗಿರ್ಬೇಕು. ನನಗೂ ತಪ್ಪಾಕೈತಿತ್ರಪ್ಪ. ಮೊದಲಿರ್ಬೇಕು, ಕಾರ್ಯದೊಳಗೆ ಕೂಡ್ಕೊಂಡಿರ್ಬೇಕು, ಕಾರ್ಯಕ್ಕೆ ಜನಕ ಆಗಿರ್ಬೇಕು, ಅದಕ್ಕೆ ಉಪಾದಾನ ಕಾರಣ. ಕಾರ್ಯಕ್ಕೆ ಪೂರ್ವದಲ್ಲಿನೂ ಇರ್ಬೇಕ್ರಿ, ಕಾರ್ಯದಲ್ಲಿ ವ್ಯಾಪಕ ಆಗಿರ್ಬೇಕು. ಅದು ಕಾರ್ಯಕ್ಕೆ ನಿಯತ, ಕಾರ್ಯಕ್ಕಿಂತಲೂ ಮೊದಲು ನಿಶ್ಚಯವಾಗಿರ್ಬೇಕ್ರಿ ಅದು. ಕಾರ್ಯಕ್ಕೆ ನೇತ ಅವ್ಯವಹಿತ ಪೂರ್ವವೃತ್ತಿ ಹೋವೇಶು. ಕಾರಣ ಲಕ್ಷಣ ಐತಿರಪ್ಪ ಅದು. ಓರಮ್ಮ, ಅದು ಕಾರಣ ಐತಿರಪ್ಪ ರೀ, ಉಪಾದಾನ ಕಾರಣ ಅಲ್ಲಿರಪ್ಪ. ಹಾ, ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದೊಳಗ ಪ್ರವೇಶ ಆಗ್ತಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕ್ರಿ ಅದು. ಕಾರ್ಯತೆ ನೇತ, ಕಾರ್ಯಕ್ಕೂ ಜನಕ ಮತ್ತು ಕಾರ್ಯಕ್ಕೂ ಕಾರಣ. ಘಟ ಉತ್ಪತ್ತಿ ಆಗ್ಬೇಕಾದ್ರೆ ಜನಕನೂ ಆಗ್ಯದ್ರಪ್ಪರ, ಘಟ ಉತ್ಪತ್ತಿ ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯಕ್ಕೆ ಕಾರಣ ಆಗಿರ್ಬೇಕು, ಅದಕ್ಕೆ ಉಪಾದಾನ ಕಾರಣ ಅಂತಾರ್ರಿ. ಏನ್ರಿ? ಏನಾಯ್ತ್ರಿಮ್ಮ, ಮತ್ತೆ ಕಡೆ ಹೋಯ್ತೇನ್ರಿ? ಇಲ್ರಪ್ಪ, ಬರಬರಿ ಸಂಗೀತಮ್ಮವ್ರು. ಇಲ್ರಿಪ್ಪ. ಹಾ, ಚನ್ನಬಸಪ್ಪ ಗುರುಗಳು ಅವ್ರ ಏನ್ ಕೇಳ್ತಾರೇನ್ ಕೇಳ್ರಿಪ್ಪ, ಮ್ಯೂಟ್ ಓಪನ್ ಮಾಡ್ಯಾರ. ಹೇಳ್ರಿಪ್ಪ, ಯಾರು ಹೇಳೋರು ಹೇಳ್ರಿ. ಚನ್ನಬಸಪ್ಪ ಗುರುಗಳು ಮ್ಯೂಟ್ ಓಪನ್ ಮಾಡಿದ್ರಿ, ಏನ್ ಹೇಳ್ರಿಪ್ಪ? ಮ್ಯೂಟ್ ಮತ್ ಬಂದ್ ಮಾಡಿದ್ರಿ ಹೇಳ್ರಿ. ನಾಯಿ ಬಗಳ ತೋರ್ಸಲ್ಗತ್ತಾರ. ಶಿವಾಯ ಸಿದ್ಧಾರೂಢ. जाके स्वरूप में कार्य की स्थिति हुए सो उपादान कारण कहिए. ಹಾ, ಬರೋಬರದ. ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಉಂಟಾಗಿರುವುದು
ಅದಕ್ಕೇನಂದ್ರು ಉಪಾದಾನ ಕಾರಣ. ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯಕ್ಕೂ ಕಾರಣ ಆಗಿರ್ಬೇಕು. ನಮ್ಮ ಮಹಾರಾಜರು ಮಾನ ಕೇಳಿದ್ರು, ಕಾರ್ಯದೊಳಗೆ ಪ್ರವೇಶ ಆದ್ರೆ ಮುಗಿದೋಯ್ತಲ್ಲ, ಮತ್ತೆ ಕಾರ್ಯಕ್ಕೆ ಕಾರಣ ಅನ್ನೋ ಪದ ಯಾಕೆ ಇಡ್ತೀರಿ? ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು ಅನ್ನೋ ಪದ ವ್ಯರ್ಥ ಆಗ್ತದಲ್ಲ ಅಂದಿದ್ರು. ಅಂದ್ರೆ ಎಲ್ಲಾ ಮಣ್ಣಿಲೆ ಕಾರ್ಯ ಆಗ್ತದನ್ರಿ, ಘಟ ಆಗ್ತದನು ಅಂತ ಹಾ. ಇಲ್ಲಿ ಮನಿ ಮುಂದೆ ಅಂಗಳಾಗ ಆದ ಈ ಮಣ್ಣಿಲಿ ಹೋಗಿ ಘಟ ಮಾಡಿದ್ರೆ ಘಟ ಆಗ್ತದ್ರಿ ಅಂದರೆ ಹಾ. ಭೂಮಿಯಲ್ಲಿ ಕುಂಬಾರ ಯೋಗ್ಯತೆ ಮಣ್ಣೆಲ್ಲದ ಹುಡುಕಾಡ್ಬೇಕವ. ಎಲ್ಲಾ ಮಣ್ಣಿಲೆ ಘಟ ಆಗಂಗಿಲ್ಲ. ಅದಕ್ಕ ಕಾರ್ಯಕ್ಕ ಅದು ಕಾರಣ ಆಗಿರ್ಬೇಕು. ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯಕ್ಕೆ ಜನಕ ಆಗಿರ್ಬೇಕು. ಅಂದ್ರ ಘಟ ಹುಟ್ಟಿಸುವಂತ ಯೋಗ್ಯತೆ ಇರ್ಬೇಕು ಆ ಮಣ್ಣಿನಲ್ಲಿ. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಉಪಾದಾನ ಕಾರಣ. ಇಲ್ಲಿ ಏನ್ ಹೇಳ್ಯಾರ? ಉಪಾದಾನ ಕಾರಣವು ಕಾರ್ಯದೊಡನೆ ಅತ್ಯಂತ ಅಭೇದವಾಗಿದ್ದರೆ ಆವಾಗಲೂ ಕೂಡ ಮೃತ್ಪಿಂಡದ ಅಂದ್ರೆ ಘಟವು ಉತ್ಪತ್ತಿ ಆಗುತ್ತಿರಲಿಲ್ಲ. ಅತ್ಯಂತ ಅಭೇದ ಇತ್ತಂದ್ರೆ ಏನಾಗುದಿಲ್ಲ, ಘಟ ಹುಟ್ಟತಿತ್ತಿಲ್ಲ. ಯಾಕ? ತನ್ನಿಂದ ತಾನೇ ಹುಟ್ಟಂಗಿಲ್ಲದು. ಯಾಕಂದ್ರೆ ಆತ್ಮಾಶ್ರಯ ಬರ್ತದೆ. ಯಾಕಂದರೆ ತನ್ನ ಸ್ವರೂಪದಿಂದ ತನ್ನ ಉತ್ಪತ್ತಿ ಆಗುವುದಿಲ್ಲ. ಆದ್ದರಿಂದ ಉಪಾದಾನ ಕಾರಣವು ಕಾರ್ಯದೊಡನೆ ಭೇದ ಸಹಿತ ಅಭೇದವಿರುತ್ತದೆ. ಅದು ಹೆಂಗದಪ್ಪ ಅಂದ್ರೆ ಭೇದ ಸಹಿತ ಅಭೇದವಿರುತ್ತದೆ. ಅಭೇದವಿರುವುದರಿಂದ ಅತ್ಯಂತ ಭೇದ ಪಕ್ಷದ ದೋಷವೂ ಬರುವುದಿಲ್ಲ, ಮತ್ತು ಎರಡನೇ ಕಡ ಭೇದವಿರುವುದರಿಂದ ಅತ್ಯಂತ ಅಭೇದ ಪಕ್ಷದ ದೋಷವೂ ಬರುವುದಿಲ್ಲ. ಈ ರೀತಿಯಿಂದ ಉಪಾದಾನ ಕಾರಣವು ಕಾರ್ಯದೊಡನೆ ಭೇದಾಭೇದದಿಂದಿರುತ್ತದೆ. ಹಂಗಿರ್ತದ? ಭೇದಾಭೇದದಿಂದಿರುತ್ತದೆ ಎಂದು ಹೇಳಲಿಕ್ಕೆ ಯುಕ್ತಿಯು ಸಿದ್ಧಿಸುತ್ತದೆ. ಭೇದನೋದ ಅಭೇದನೋದ ಭೇದಾಭೇದದಿಂದ, ಅದಕ್ಕೆ ತಾದಾತ್ಮ್ಯ ಸಂಬಂಧ, ಅದಕ್ಕೆ ಕಲ್ಪಿತ ಭೇದ, ವಾಸ್ತವ ಭೇದ. ಮತ್ತು ಇನ್ನ ಒಂದೇ ಕಡೆದಲ್ಲ ನೋಡ್ರಿ, ಅನುಭವದಿಂದಲೂ ಕೂಡ ಉಪಾದಾನದೊಡನೆ ಕಾರ್ಯವು ಭೇದಾಭೇದದಿಂದಿರುತ್ತದೆ. ಏನಂತಾರೆ? ಅನುಭವದಿಂದಲೂ ಕೂಡ ಉಪಾದಾನದೊಡನೆ ಕಾರ್ಯವು ಭೇದಾಭೇದದಿಂದಿರುವುದೇ ಸಿದ್ಧವಾಗುತ್ತದೆ. ಇದು ಮೃತ್ಪಿಂಡವಿರುತ್ತದೆ, ಇದು ಘಟವಿರುತ್ತದೆ ಎಂದು ಈ ರೀತಿಯಿಂದ ಭಿನ್ನವಾಗಿ ಪ್ರತೀತಿಯಾಗುವುದರಿಂದ ಭೇದವು ಸಿದ್ಧವಾಗುತ್ತದೆ. ಇನ್ನು ಎರಡನೆಯ ಕಡ ವಿಚಾರದಿಂದ ನೋಡಿದ್ದಾದರೆ ಘಟದ ಒಳಗೂ ಹೊರಗೂ ಮೃತ್ತಿಕೆಯಿಂದ ಭಿನ್ನವಾಗಿ ಯಾವ ವಸ್ತು ತೋರುವುದಿಲ್ಲ. ಮತ್ತೇನೆಂದರೆ ಮೃತ್ತಿಕೆಯೇ ತೋರುತ್ತದೆ. ಆದ್ದರಿಂದ ಅಭೇದವು ಸಿದ್ಧವಾಗುತ್ತದೆ. ಈ ರೀತಿಯಿಂದ ಉಪಾದಾನ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವು ಇರುತ್ತದೆ. ಅದರಂತೆ ಗುಣ ಮತ್ತು ಗುಣಿಗೂ, ಈಗ ಕಾರ್ಯಕಾರಣ ಹೇಳ್ಕೊಂಬಂದ್ರು, ಈಗ ಅದರಂತೆ ಗುಣ ಮತ್ತು ಗುಣಿಗೂ ಕೂಡ ಭೇದಾಭೇದ ರೂಪವೇ ಇರುತ್ತದೆ. ಇನ್ನು ಒಂದೇದ್ದು, ಒಂದು ವೇಳೆ ಗುಣ ಗುಣಿ ಅಂತ ಹೇಳಿದಾಗ ಅಪ್ಪೋರಿ, ಹ್ಞೂ ರೀ, ಗುಣಿ ಅಂದ್ರ ಬಟ್ಟೆ, ಗುಣ ಅಂದ್ರ ಕಾವಿ ಬಣ್ಣ ಅದು ಎತ್ತಿದ್ದು. ರೈಟ್, ಬರೋಬರಿ, ಹೌದ್ರಿ? ಬರೋಬರಿ. ಸರಿ ಸರಿ. ಗುಣಕ್ಕನ್ಬೇಕು ಬಣ್ಣ, ಅದಕ್ಕೆ ಆಶ್ರಯವಾದ ಬಟ್ಟಿಗನ್ಬೇಕು ಗುಣಿ. ರೈಟ್. ಆ ಬಣ್ಣ ಸ್ವತಂತ್ರ ಇರಂಗಿಲ್ಲ, ಗುಣಿಯನ್ನ ಆಶ್ರಯ ಮಾಡ್ಕೊಂಡಿರ್ತದ ಬಣ್ಣ. ಹೌದೌದ್ರಿ. ಘಟಕ್ಕನ್ಬೇಕು ಗುಣಿ,
ಆ ನೀಲಿ ಬಣ್ಣಕ್ಕನಬೇಕು ಗುಣ. ಗುಣ. ಹಾ, ನೀಲಿ ಘಟ. ಇದರಂತೆ ಎಲ್ಲಾ ಸರ್ವ ವಸ್ತುಗಳನ್ನು ತಿಳ್ಕೋರಿ. ಅಪ್ಪರಿ ಎಲ್ಲಿ ಟಿಪ್ಪಣಿ ಅಂದ್ ಬಾಳ ದೂರ ಉಳಿತ್ರಿ. ಯಾವುದು? 451 ಟಿಪ್ಪಣಿ. ದೂರ ಉಳ್ದ. ಹಾ, ತಾದ್ಯಾತ್ಮ ಸಂಬಂಧ ಮ್ಯಾಗಿತ್ರಿ. ಅದು ಬುಕ್ಕಳ ದೂರಿ ಹಂಗೆ ಲಕ್ಷ ಕೊಡ್ಲಿಲ್ಲ, ಮುಂದ್ ಬತ್ರಿ. ಎಲ್ಲಿ ಬಂದದದು? ತಾದ್ಯಾತ್ಮ ಮ್ಯಾಗ ಅದ ನೋಡ್ರಿಪ್ಪ. 4ನೇ ಆಕಡ ತೈಷೆ ಕಾರ್ಯ ಅವ್ರ ಕಾರಣವಾಹಕ ತಾದ್ಯಾತ್ಮ ಸಂಬಂಧ. 3ನೇದಾದ ಕೂಡ್ಲೇನ ಇತ್ ನೋಡ್ರಿ ಅಪ್ಪೋರ. ಹಾ, ರೈಟ್, ಬರೋಬ್ಬರಿ. 451 ರೀ. ನೀವು ಅವಾಗೆ ನಮಗೊಂದ್ ಜರ ಕಲ್ಪನಾ ಕೊಡ್ಬೇಕು. ನಾವು ಹಂಗೆ ಆವೇಶದೊಳಗೆ ಮುಂದೆ ಹೋಗಿದ್ದೆವು. ಹೌದ್ರಿಪ್ಪ. ಏನಂತಾರೆ? ತಾದಾತ್ಮ್ಯವೆಂದರೆ ಭೇದ ಸಹಿತ ಅಭೇದವಾಗಿರುತ್ತದೆ ಅನ್ನೋದ್ರ ಮ್ಯಾಗ 451 ಟಿಪ್ಪಣಿ ಕೊಟ್ಟಾರ ಪಂಡಿತ್ ಪಿತಾಂಬರಿಜಿಯವರು. ಏನ್ ಹೇಳ್ತಾರಪ್ಪ ಅಂದ್ರ, ಗುಣ ಗುಣಿ. ಗುಣ ಅಂದ್ರೆ ಬಣ್ಣ, ಅದು ಯಾವುದನ್ನ ಆಶ್ರಯ ಮಾಡ್ಕೊಂಡ್ಬೇಕು ಅದಕ್ಕೆ ಗುಣಿ. ಗುಣ ಗುಣಿ ಮೊದಲಾದ ಈ 4 ಸ್ಥಾನಗಳಲ್ಲಿ 4 ಯಾವ ಹೇಳಿದ್ರು ನೋಡ್ರಿ: ಕಾರಣ, ಕಾರ್ಯ, ಜಾತಿ, ವ್ಯಕ್ತಿ ಮತ್ತು ಕ್ರಿಯಾವಾನ್. ಗುಣ ಗುಣಿ ಮೊದಲಾದ ಈ 4 ಸ್ಥಾನಗಳಲ್ಲಿ ಭಟ್ಟನಂತೆಯೇ ವೇದಾಂತಿಗಳಾದರೂ ಕೂಡ ತಾದಾತ್ಮ್ಯ ಸಂಬಂಧವನ್ನು ಒಪ್ಪುತ್ತಾರೆ. ಯಾವ ಕುಮಾರಲ ಭಟ್ ಏನು ತಾದಾತ್ಮ್ಯ ಸಂಬಂಧ ಒಪ್ಪೇನಲ್ಲ, ಹಂಗ ನಮ್ಮ ಪೂರ್ವಜರು ಯಾರು ವೇದಾಂತಿಗಳು, ಅವರು ತಾದಾತ್ಮ್ಯ ಸಂಬಂಧವನ್ನು ಒಪ್ತಾರೆ. ಆದರೆ ವೇದಾಂತ ಮತದಲ್ಲಿಯ ತಾದಾತ್ಮ್ಯ ಸಂಬಂಧದ ಲಕ್ಷಣವು ಭಟ್ಟ ಮತಕ್ಕಿಂತಲೂ ವಿಲಕ್ಷಣವಾಗಿರುತ್ತದೆ. ಅದು ತಾದಾತ್ಮ್ಯ ಒಪ್ಪ್ಯಾರಂದ್ರು ಸಹಿತ ಆ ಭಟ್ಟನ ಮತಕ್ಕಿಂತ ವೇದಾಂತಿಗಳ ಮತ ವಿಲಕ್ಷಣವಾಗಿರುತ್ತದೆ. ಅದನ್ನು ಇನ್ನು ಮುಂದೆ ಏನ್ ಮಾಡ್ತಾರೆ? ಸಮೀಪದಲ್ಲಿಯೇ ಹೇಳುತ್ತಾರೆ. ಇನ್ನು ಮುಂದೆ ಸ್ವಲ್ಪದರಲ್ಲಿ ಅದನ್ನು ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಇವೇ 4 ಸ್ಥಾನಗಳಲ್ಲಿ ನೈಯಾಯಿಕರು ಸಮವಾಯ ಸಂಬಂಧವನ್ನು ಒಪ್ಪುತ್ತಾರೆ. ನೈಯಾಯಿಕರು ಏನಂತಾರೆ? ಅದಕ್ಕೆ ಆ ತಾದಾತ್ಮ್ಯ ಸಂಬಂಧಕ್ಕೆ ಸಮವಾಯ ಸಂಬಂಧ ಅಂತಾರ ಅವರು. ಸಮವಾಯ ಸಂಬಂಧ ಅಂದ್ರೆ ಏನ್ರಿ? ನಿತ್ಯ ಸಮವಾಯೋ ಸಂಬಂಧ, ನಿತ್ಯ ಅಂತಾರವರು. ಸಮವಾಯ ಸಂಬಂಧವೆಂದರೆ ನಿತ್ಯ ಸಂಬಂಧಕ್ಕೆ ಸಮವಾಯ ಎಂದು ಹೇಳುತ್ತಾರೆ. ಹೇಳಿದ್ರು ನೋಡಲ್ಲಿ, ಮುಗಿತ್ ನೋಡ್ರಿ ಟಿಪ್ಪಣಿ. ಸಮವಾಯ ಸಂಬಂಧ ಅಂದ್ರೆ ಬೆಲ್ಲದೊಳಗಿನ ರುಚಿ, ಹೂವಿನ ಮಕರಂದ, ಇವೇ ಹಾ, ಇದಕ್ಕೆ ಸಮವಾಯ ಸಂಬಂಧ. ನಿತ್ಯ ಸಂಬಂಧಕ್ಕೆ ಸಮವಾಯ ಅಂತಾರ್ರಿ ಯಾರು? ನೈಯಾಯಿಕರು. ಇನ್ನು ಒಂದೇ ಕಡೆ ಒಂದು ವೇಳೆ ಘಟದ ರೂಪವು ಘಟದೊಡನೆ ಅತ್ಯಂತ ಅಭೇದವಾಗಿದ್ದರೆ, ಯಾವ ಪ್ರಕಾರ ಘಟಕ್ಕೂ ಪಟಕ್ಕೂ ಅತ್ಯಂತ ಭೇದವಿದ್ದು ಆ ಪಟವು ಘಟವನ್ನು ಆಶ್ರಯಿಸಲಾರದೆ ಸ್ವತಂತ್ರವಾಗಿ ಹೇಗೆ ಇರುತ್ತದೆಯೋ ಅದರಂತೆಯೇ ಘಟದ ರೂಪವಾದರೂ ಕೂಡ ಘಟವನ್ನು ಆಶ್ರಯಿಸಿದೆ ಸ್ವತಂತ್ರವಾಗಿ ಇರುತ್ತಿತ್ತು. ಏನಂದ್ರಿ? ಮ್ಯಾಲೆ ನೋಡ್ರಿ ನಮ್ಮ, ಒಂದು ವೇಳೆ ಘಟದ ರೂಪವು ಘಟದೊಡನೆ ಅತ್ಯಂತ ಅಭೇದವಾಗಿದ್ದರೆ, ಯಾವ ಪ್ರಕಾರ ಘಟಕ್ಕೂ ಪಟಕ್ಕೂ ಅತ್ಯಂತ ಭೇದವಿದ್ದು, ಘಟ ಬೇರೆ ಪಟ ಬೇರೆ, ಅತ್ಯಂತ ಭೇದದದು. ಆ ಪಟವು ಘಟವನ್ನು ಆಶ್ರಯಿಸಲಾರದೆ
ಘಟ ಪಟ ಆಗುದಿಲ್ಲ, ಪಟ ಘಟ ಆಗುದಿಲ್ರಿ. ಆ ಪಟ ಘಟದ ಆಶ್ರಯದಲ್ಲಿ ನಿಲ್ಲದು. ಹ್ಞೂನ್ರಪ್ಪ, ಹ್ಞೂ. ಅದು ಸ್ವತಂತ್ರವಾಗಿ ಹೇಗೆ ಇರುತ್ತದೆಯೋ ಅದರಂತೆಯೇ ಘಟದ ರೂಪವಾದರೂ ಕೂಡ ಘಟವನ್ನು ಆಶ್ರಯಿಸದೆ ಏನ್ರಿ ಏನ್ರಿ ಅದು ಘಟದ ರೂಪವಾದರೂ ಕೂಡ ಘಟವನ್ನು ಆಶ್ರಯಿಸಿದೆ ಸ್ವತಂತ್ರವಾಗಿ ಇರುತ್ತಿತ್ತು. ಮತ್ತು ಎರಡನೇ ಕಡೆ ಒಂದು ವೇಳೆ ಗುಣ ಗುಣಿಗೂ ಅತ್ಯಂತ ಅಭೇದವಾಗಿದ್ದರೆ ಆವಾಗಲೂ ಕೂಡ ಘಟದ ರೂಪವು ಘಟವನ್ನು ಆಶ್ರಯಿಸುವುದು ಸಂಭವಿಸುವುದಿಲ್ಲ. ಅತ್ಯಂತ ಅಭೇದ ಅಂತ ಅಲ್ಲಂತ್ರಿ ಇದು. ಅಭೇದ ಅಂದ್ರ ಮೊದಲ ಗುಣ ಗುಣಿ ಎರಡು ಭೇದ ಯಾವಾಗ್ಲೂ ಆಶ್ರಯ ಇರುದಿಲ್ರಪ್ಪರ. ಹೌದ್ರಿ? ಏನಂತಾರ್ರಿ ನಾವು ಒಟ್ಟು ತಲೆಯಾಗ ಬರಲ್ಲ ನೋಡ್ರಿ. ನೀವೇ ನೋಡ್ರಪ್ಪ, ನಮಗ್ ಹೆಂಗ್ ಗೊತ್ತಪ್ಪ, ನೀವೇ ಓರಿ ಅಪ್ಪ ಅವ್ರ ಏನಂತೀರಿ? ಯಾರೇನಂದ್ರೇನ್ರಿ? ಬಂದಿತ್ರಿ, ಏನ ಮರ್ತೋದ್ರಿ, ಮತ್ತದು ಬಂದು ಓದ್ತರಿ. ಇರ್ಲಿ, ಯಾಕೋ ವಿಕ್ಷೇಪ ಆಗ್ಯದ. ಇದು ನಾಳಿನ ದಿವ್ಸ ನೋಡುನ್ರಿ. ಇದೇನದ ಈ ಒಂದೇ ಕಡೆ ಮತ್ ನಾಳಿನ ದಿವ್ಸ ವಿಚಾರ ಮಾಡುನ್ರಿ. ಇಲ್ಲಿಯ ಪರ್ಯಂತರ ಯಾಕ ವೃತ್ತಿ ಬಾಯಾರ ಐತಿ, ಯಾಕೋ ನಿಂದ್ರವಲ್ದು. ಮತ್ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಶೈವ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುನ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ.